ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ಚಾರ್ಜ್ ಆಫ್ ದಿ ಸೋಶಿಯಲ್ ಯಾವ ವಿದ್ಯಾರ್ಥಿಗಳಿಗೂ ಸ್ಕಾಲರ್ಶಿಪ್ 2028ಕ್ಕೂ ಚುನಾವಣೆ ನಿಮ್ಮ ನೇತೃತ್ವದಲ್ಲಿ 2028ಕ್ಕೆ ಚುನಾವಣೆ ನಿಮ್ಮ ನೇತೃತ್ವದಲ್ಲಿ ಆಗುತ್ತೆ. ಅದು ನೋಡೋಣ, ಚುನಾವಣೆ ಬರಲಿ. ಬಜೆಟ್ ಬಗ್ಗೆ ಮಾತಾಡಿದ್ರೆ ಸರ್, ಇಲ್ಲಿ ಎಷ್ಟು ಬಜೆಟ್ ಬಿಡಿಸುವಂತ ಬಜೆಟ್ ಬಗ್ಗೆ ಮಾತಾಡಿದ್ರೆ ಸರ್, ನೆಕ್ಸ್ಟ್ ಬಜೆಟ್ ನಾನೇ ಇನ್ನು ಎಷ್ಟು ಬಜೆಟ್ ಬಿಡಿಸುವಂತಹ ಇದಿದೆ ಸರ್ ನಿಮಗೆ? ಜನ ಎಲ್ಲಿವರೆಗೆ ಅಪೇಕ್ಷೆ ಪಡ್ತಾರೆ ಅಲ್ಲಿವರೆಗೂ ಸರ್. ಬೆಂಗಳೂರಲ್ಲಿ ಬ್ಯಾಂಕ್ ದರೋಡೆ ಆಗಿದೆ ಸರ್. ಅದೇನ ಎಲ್ಲಿದ್ದಕ್ಕೆ 7 ಕೋಟಿ ದುಡ್ಡು ದರೋಡೆ ಆಗಿತ್ತು ಸರ್. ಈ ಪ್ರಕರಣ ಜಾಸ್ತಿ ಆಗ್ತಿಲ್ಲ ಸರ್ ಅಂತ ಸುಳಿವು ಸಿಕ್ಕಿದೆ. ನಾವು ಅವ್ರನ್ನ ಕಾರು ಈಗಾಗಲೇ ರಿಕವರ್ ಆಗಿದೆ, ಉಪಯೋಗಿಸಿದಂಥ ಕಾರು. ಅವರು ಯಾರು ದರೋಡೆಕೋರರು ಇದ್ದಾರೆ ಅವ್ರನ್ನೂ ಕೂಡ ಪತ್ತೆ ಹಚ್ತೀವಿ, ಅವ್ರನ್ನ ಅರೆಸ್ಟ್ ಮಾಡೇ ಮಾಡ್ತೀವಿ. ದೆಹಲಿಗೆ ಹೋಗಿದ್ರಿ, ಮೋದಿ ಅವರನ್ನ ಭೇಟಿ ಆಗಿದ್ರಿ ಸರ್, ಏನಾಗ್ತದೆ ಅದೆಲ್ಲ? ಅವ್ರಿಗೆ ಹೇಳಿದ್ದೀನಿ ನಾನು, ಒಂದು ಮಳೆ ಜಾಸ್ತಿ ಆಗಿದೆ ಈ ಸಾರಿ, ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳಿದ್ದೀನಿ. ಎರಡನೇದು ಕಬ್ಬು ಬೆಳೆಗಾರರ ಸಮಸ್ಯೆ ಇದೆ. ಕಬ್ಬು ಬೆಲೆ ನೀವು 10.5 ಇಳುವರಿಗೆ 3,550 ಕೋಟಿ ಇನ್ಕ್ಲೂಡಿಂಗ್ H&T ಅಂದರೆ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಸೇರಿ. ಸೊ ನಾನು ರೈತರ ಚಳುವಳಿ ಮಾಡ್ತಾಯಿದ್ರು, ರೈತರ ಜೊತೆ ಮಾತಾಡಿ, ಶುಗರ್ ಫ್ಯಾಕ್ಟರಿ ಜೊತೆ ಮಾತಾಡಿ ಒಂದು ಮೀಟಿಂಗ್ ಮಾಡಿ ತೀರ್ಮಾನ ಮಾಡಿದ್ದೀನಿ. ವಿತೌಟ್ ಹಾರ್ವೆಸ್ಟಿಂಗ್ ಚಾರ್ಜ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅದು ಬಿಟ್ಟು ಒಂದು ಟನ್ನಿಗೆ ಅಂದರೆ 11.25 ಇಳುವರಿ ಇರ್ತಕ್ಕಂಥ ಕಬ್ಬಿಗೆ 3,300 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅದಕ್ಕೆ ರೈತರು ಒಪ್ಕೊಂಡಿದ್ದಾರೆ, ಶುಗರ್ ಫ್ಯಾಕ್ಟರಿ ಒಪ್ಕೊಂಡಿದ್ದಾರೆ. ಸರ್, SC ಮಕ್ಕಳಿಗೆ ಸ್ಕಾಲರ್ಶಿಪ್ ಬಟ್ ST ಮಕ್ಕಳಿಗೆ ಆಗಿಲ್ಲ. ಯಾರು? ಸಮಾಜ ಕಲ್ಯಾಣ ಇಲಾಖೆ ಇಲ್ಲಿ ಇದ್ದಾರೆ ಸಮಾಜ ಕಲ್ಯಾಣ. ಅವ್ರಿಗೆ ನೇರವಾಗಿ ಕೇಳ್ಬಿಡ್ರಿ, ನನ್ನ ಕೇಳೋದ್ರ ಬದಲು ಅವ್ರಿಗೆ ನೇರವಾಗಿ ಕೇಳ್ಬಿಟ್ರೆ ಆಯ್ತಲ್ಲ. ಮನೆ ಯಜಮಾನ್ರು ನೀವಲ್ಲ ಸರ್, ಸರ್ಕಾರದ ಯಜಮಾನ ನಾನು ಸರಿಯಪ್ಪ. ಇನ್ಚಾರ್ಜ್ ಆಫ್ ದಿ ಸೋಶಿಯಲ್ ಯಾವ ವಿದ್ಯಾರ್ಥಿಗಳಿಗೂ ಸ್ಕಾಲರ್ಶಿಪ್ 2028ಕ್ಕೂ ಚುನಾವಣೆ ನಿಮ್ಮ ನೇತೃತ್ವದಲ್ಲಿ 2028ಕ್ಕೆ ಚುನಾವಣೆ ನಿಮ್ಮ ನೇತೃತ್ವದಲ್ಲಿ ಆಗುತ್ತೆ. ಅದು ನೋಡೋಣ, ಚುನಾವಣೆ ಬರಲಿ. ಬಜೆಟ್ ಬಗ್ಗೆ ಮಾತಾಡಿದ್ರೆ ಸರ್, ಇಲ್ಲಿ ಎಷ್ಟು ಬಜೆಟ್ ಬಿಡಿಸುವಂತ ಬಜೆಟ್ ಬಗ್ಗೆ ಮಾತಾಡಿದ್ರೆ ಸರ್, ನೆಕ್ಸ್ಟ್ ಬಜೆಟ್ ನಾನೇ ಇನ್ನು ಎಷ್ಟು ಬಜೆಟ್ ಬಿಡಿಸುವಂತಹ ಇದಿದೆ ಸರ್ ನಿಮಗೆ? ಜನ ಎಲ್ಲಿವರೆಗೆ ಅಪೇಕ್ಷೆ ಪಡ್ತಾರೆ ಅಲ್ಲಿವರೆಗೂ ಮಾಡಿಸ್ತಾರೆ.